ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬ ರುಚಿಯಾಗಿರುವಂಥ ದಿಢೀರಾಗಿ ಮಾಡುವಂಥ ದಾಳು ಸಾಂಬಾರು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ 2 ರೀತಿ ದಾಳು ತೊಗೊಂಡಿದ್ದೇನೆ. ಒಂದು ಮಸೂರು ದಾಳು, ಇನ್ನೊಂದು ನಾರ್ಮಲ್ ಆಗಿರುವಂಥ ತೊಗರಿಬೇಳೆ. ಎರಡನ್ನೂ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು, 4-5 ಸಲ ತೊಳ್ಕೊಳ್ಬೇಕು. ಆಮೇಲೆ ತೊಳೆದಾದ ನಂತರ ಅದಕ್ಕೆ ಎಷ್ಟು ಬೇಕು ಅಂತೇಳಿ ಅಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸೋಕ್ಕೆ ಇಡೋಣ. ಒಂದು 4-5 ಸೀಟಿ ಹಾಕಿಸ್ಬೇಕು. ಆಮೇಲೆ 4-5 ಸೀಟಿ ಆದ ನಂತರ ಅದು ಈ ರೀತಿಯಾಗಿ ತುಂಬ ಅದಾಗಿ ಕರಗಿರುತ್ತೆ. ಆಮೇಲೆ ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳು: ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸು, ಹಸಿಮೆಣಸು, ಸಾಸಿವೆ, ಜೀರಿಗೆ, ಅರಿಶಿಣ, ಮೆಣಸಿನಹಿಟ್ಟು, ಗರಂ ಮಸಾಲ ಸ್ವಲ್ಪ, ಆಮೇಲೆ ಧನಿಯಾ ಪುಡಿ, 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಮೊದಲಿಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ. ಅದು ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಬಂದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಾಗುವಷ್ಟು. ಸ್ವಲ್ಪ ಕೆಂಪಾದ ನಂತರ, ಬೆಳ್ಳುಳ್ಳಿ ಕೆಂಪಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ, ಒಣಮೆಣಸು ಮತ್ತು ಹಸಿಮೆಣಸು ಸ್ವಲ್ಪ, ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಆದ ನಂತರ ಅದು ಸ್ವಲ್ಪ ಕಂದು ಬಣ್ಣ ಬರುತ್ತೆ. ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡಬೇಕು. ಈರುಳ್ಳಿನ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇನ್ನೊಂದು ಸ್ವಲ್ಪ ಕಂದು ಬಣ್ಣ ಬಂತು ಅಂದ ಕೂಡಲೇ ಅದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಬೇಕು. ಎರಡು ಟೊಮೆಟೊನ ಇಲ್ಲಿ ತೊಗೊಂಡಿದ್ದೇನೆ, 1 ಈರುಳ್ಳಿ ತೊಗೊಂಡಿದ್ದೇನೆ. 2 ಟೊಮೆಟೊ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಾಕಿ ಅದು ಫ್ರೈ ಆದ ನಂತರ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಟೊಮೆಟೊಗೆ. ಯಾಕಂದರೆ ಟೊಮೆಟೊಗೆ ಉಪ್ಪು ಹಾಕಿದ್ರೆ ಮಾತ್ರ ಅದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹೀಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಇದು ಈ ಥರ ಆಗುತ್ತೆ ನೋಡಿ, ಅದು ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಉಪ್ಪು ಹಾಕಿದ್ರೆ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ನಾವು ಏನೇನು ಪುಡಿ ಇಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಹೀಗೆ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಅದು ಈ ಥರ ಆಗುತ್ತೆ. ಈ ಥರ ಆದ ನಂತರ ಇದೇನು ಹೆಚ್ಚೊತ್ತೇನು ಫ್ರೈ ಮಾಡಬೇಕು ಅಂತ ಹೇಳಿಲ್ಲ, ಒಂದು 2-3 ಸೆಕೆಂಡ್ ಈ ಥರ ತಿರ್ಸಿದ್ರೆ ಸಾಕು, ಅದು ಬೇಗ ಫ್ರೈ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ದಾಲನ್ನು ಹಾಕಿದರೆ ಆಯಿತು. ಅದೀಗ ಒಂದು 3ರಿಂದ 4 ನಿಮಿಷ ಕುದಿಸಬೇಕು. ಚೆನ್ನಾಗಿ ಕುದಿಸಬೇಕು. ದಾಲನ್ನು ಚೆನ್ನಾಗಿ ಕುದಿಸಿದಾಗ ಮಾತ್ರ ಅದು ಒಳ್ಳೆ ರುಚಿಯಾಗಿರುವಂಥ, ಈ ಹೋಟ್ಲಲ್ಲೆಲ್ಲ ಸಿಗತ್ತಲ್ಲ ಆ ರೀತಿ ಆಗಿರುವಂಥ ದಾಳು ರೆಡಿಯಾಗಿರುತ್ತೆ. ಒಂದು 4ರಿಂದ 5 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿಬೇಕು. ಅದು ನೋಡಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದ ನಂತರ ಗ್ಯಾಸನ್ನು ಆಫ್ ಮಾಡಿದರೆ ನಮ್ಮ ದಿಢೀರಾಗಿರುವಂಥ ದಾಲ್ ರೆಡಿ. ಅದು ಇಡ್ಲಿ ಇಲ್ಲ ಅನ್ನಕ್ಕೆ ಎಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ. ತುಂಬ ಅಂದರೆ ತುಂಬ ರುಚಿಯಾಗಿದೆ ಮಾತ್ರ ದಾಲ್. ಇಡ್ಲಿಗಂತೂ ತುಂಬ ರುಚಿಯಾಗಿದೆ.